KR ಮಾರ್ಕೆಟ್. ಇದು ಬೆಂಗಳೂರಿನ ಹೃದಯದ ಸ್ಪಂದನ. ಎಲ್ಲ ಥರ ಫಂಕ್ಷನ್ಗಳು, ಹಬ್ಬಗಳು, ಗೃಹಪ್ರವೇಶ, ಯಾವುದೇ ಹಬ್ಬ ಇರಲಿ, ಯಾವುದೇ ಶುಭ ಕಾರ್ಯ ಇರಲಿ, ಅದರ ಸುವಾಸನೆ ಇಲ್ಲಿಂದಲೇ ಆರಂಭವಾಗುತ್ತದೆ. ಓಕೆ, ಎಲ್ಲಿಂದ ಬರ್ತಾವ ಅಂಕಲ್ ಇವು ಆ್ಯಪಲ್ಸ್, ಆರೆಂಜ್? ಆಪಲ್ ವಾಷಿಂಗ್ಟನ್ನಿಂದ ಬರ್ತದೆ, PS ಆಸ್ಟ್ರೇಲಿಯಾದಿಂದ ಬರ್ತದೆ, ಡ್ರ್ಯಾಗನ್ ಚೈನಾದಿಂದ ಬರ್ತದೆ. ಇದು ಕೇವಲ ಸ್ಥಳೀಯ ಮಾರುಕಟ್ಟೆ ಅಲ್ಲ, ವಿದೇಶಗಳಿಂದ ಬಂದ ಹಣ್ಣುಗಳ ಸಂಗಮ. ನೋಡಿ, ಇಂಥ ಕೆಲಸ ಎಲ್ಲ ಮಾಡಿ ಹಾಸ್ಪಿಟ್ಲಲ್ಲೂ ಒಂದು 15-20 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಶ್ರಮ ಇದೆ, ಕೆಲಸ ಇದೆ, ಆದರೂ ಈ ಮಾರುಕಟ್ಟೆಯ ನೋವು ಕಡಿಮೆ ಆಗಿಲ್ಲ. ಕೆಲಸ ಮತ್ತು ಡ್ರೈನೇಜ್ ನಡುವೆ ರೋಗಗಳು ನಿಶಬ್ದವಾಗಿ ಹರಡುತ್ತಿದೆ. ಎಷ್ಟು ವರ್ಷದಿಂದ ಮಾಡಕತ್ತೀರಿ? 40 ವರ್ಷ. ಇದೇ ಒಂದೇ ಬಿಸ್ನೆಸ್, ಬೇರೆ ಏನಾರ ಐತಾ? ಇದೊಂದೇ ಬಿಸ್ನೆಸ್. ಇದು ಒಂದೇ ಬಿಸ್ನೆಸ್. ಇದೊಂದೇ ಬಿಸ್ನೆಸ್. ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಿ? 5 ಗಂಟೆಗೆ. ಈಗ ಹೋಗೋದು 1 ಗಂಟೆಗೆ. ರೈತರ ಹೊಲ ಇಲ್ಲ, ಇಲ್ಲೇ ತಗೋತೀವಿ, ಇಲ್ಲೇ ತಗೋತೀರಿ, ಇಲ್ಲೇ ಮಾರ್ತೀರಿ. ಅಂದ್ರೆ ಅವ್ರು ಎಷ್ಟಾಗಿ ಕೊಡ್ತಾರೋ ಅದ್ರ ಮೇಲೆ ಒಂದು 2 ರೂಪಾಯಿ ಮಡಿಕೊಂಡು 2 ರೂಪಾಯಿ ಮಡಿಕೊಂಡು ಮಾಡ್ತೀರಾ? ಲಾಭ ಆಗುತ್ತಾ ದಿನ? ಏನು ಮಾಡೋಕ್ಕಾಗಲ್ಲ, ಜೀವನಕ್ಕಾಗುತ್ತೆ. ಎಷ್ಟಾಗುತ್ತೆ ದಿನಕ್ಕೆ? ದಿನಕ್ಕೆ ಒಂದು 300 ರೂಪಾಯಿ, 300 ರೂಪಾಯಿ, 400 ರೂಪಾಯಿ. 40 ವರ್ಷಗಳ ಹೋರಾಟ, ಕಡಿಮೆ ಆದಾಯದಲ್ಲಿ ಬದುಕು ಸಾಗಿಸುತ್ತಾ ನಗುವಿನ ಹಿಂದೆ ಅಡಗಿರುವ ನೋವು. ಇದು ಉಳಿದ್ರೆ ಏನು ಮಾಡ್ತೀರಾ? ಹಂಗೆ ಚೀಲಲ್ಲಿ ಕಟ್ಟು ಮಡಕ್ಬಿಟ್ಟು ಹೋಗ್ತೀನಿ, ಬೆಳಿಗ್ಗೆ ಬಂದು ಮಾರ್ತೀನಿ. ಮತ್ತೆ ಫ್ರೆಶ್ ಆಗಿರುತ್ತೆ, ನೀರು ಹಾಕಿ ಹೋಗಿರ್ತೀರಿ, ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೀಲಲ್ಲಿ ಕಟ್ ಮಾಡಿಬಿಟ್ಟು ಹೋದ್ರೆ ಚೆನ್ನಾಗಿರ್ತದೆ. ಬೆಳಿಗ್ಗೆ ಬಂದು ಮಾರ್ತೀನಿ. ಕೆಟ್ಟೋದ್ರೆ ಇಲ್ಲೇ ಹಾಕಿ ಹೋಗ್ತೀರಾ? ಹಾಕ್ಬಿಟ್ಟು ಕಸ ತೊಟ್ಟಿಲಿ ಹಾಕ್ಬಿಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಕಸ ತೊಟ್ಟಿಲಿ ಹಾಕ್ಬಿಡ್ತೀನಿ. ಈ ಬಿಸಿಲಾಗ ಕುಂತು ಮಾರ್ತಿರಲ್ಲ, ಎಷ್ಟು ಕಷ್ಟ ಆಗಲ್ಲ? ಏನು ಮಾಡೋದು, ನಮ್ಮ ಜೀವನ ಹಂಗೆ ಮಾಡ್ಬೇಕಾ? ನಮ್ಗೆ ಬೇರೆ ಡಿಫ್ರೆಂಟು. ಇಲ್ಲಿ ಸುಮಾರು ಥರ ಹೂ ಬರುತ್ತೆ. ಸ್ಪೆಷಲ್ ಅಂದರೆ ಯಾವುದು? ಅಂದರೆ ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿ ಅಂತೇನಿಲ್ಲ. ಹೂ ಪ್ರೊಡಕ್ಷನ್ ಹೇಗೆ ಬರುತ್ತೆ ಹಾಗೆ ಬೆಲೆ ಇದಾಗುತ್ತೆ. ಎಲ್ಲ ಥರ ಹೂಗಳು ಬರುತ್ತೆ. ಮಾರುಕಟ್ಟೆಗೆ ವಿವಿಧ ಸ್ಥಳಗಳಿಂದ ಬಂದ ಹೂಗಳು, ಬಣ್ಣ, ಸುವಾಸನೆ ಇವೆಲ್ಲವೂ ಜೀವ ತುಂಬುತ್ತದೆ. ದಿನಕ್ಕೆ ಎಷ್ಟು ಖಾಲಿ ಆಗ್ತಾವ ಅಂಕಲ್ ಲೋಡು? ಅಂದರೆ ಅದು ಒಳಗಡೆ ಮಂಡಿಲಿ ಅದು ಹೂಗಳು ಖಾಲಿ ಆಗೋದು, ಅಲ್ಲಿ ಲೋಡ್ ಬರೋದು. ಇಲ್ಲಿ ಬಂದು ನಾವು ಒಂದು ಲಿಮಿಟೆಡ್ ಆಗಿ ಹಾಕ್ಕೊಂಡು ಅವತ್ತೆಲ್ಲ ಖಾಲಿ ಮಾಡ್ಕೊಳ್ತೀವಿ. ಎಷ್ಟೊತ್ತಿಗೆ ಬರುತ್ತೆ ಅಂಕಲ್ ಲೋಡ್? ಮಾರ್ನಿಂಗ್ ಬರುತ್ತೆ, 2 ಗಂಟೆ 1 ಗಂಟೆಗೆಲ್ಲ ಬಂದಿರುತ್ತೆ. ಒಂದು 3 ಗಂಟೆ 4 ಗಂಟೆಯಿಂದ ಎಲ್ಲ ಸ್ವಲ್ಪ ವ್ಯಾಪಾರ ಶುರು ಆಗುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದ ಶುರು ಆಗುತ್ತೆ. ಇದನ್ನು ಕಟ್ತಾನೆ ಇರ್ತೀರಾ ನೀವು? ಅಂದರೆ ಹೂ ಖಾಲಿ ಆಗ್ತಾನೆ ಇರ್ತಾವ? ಖಾಲಿ ಆಗುತ್ತೆ, ಮ್ಯಾಕ್ಸಿಮಮ್ ಖಾಲಿ ಆಗುತ್ತೆ. ಕೆಲವು ಸಾರಿ ಉಳಿತದೆ. ಹೆಂಗೆ ಇದು ಅಂಗಡಿ ಗೌರ್ಮೆಂಟ್ ಕೊಡೋದಾ ಅಥವಾ ನೀವು ಮುಂಚೆಯಿಂದ ಮಾಡ್ಕೊಂಬಂದಿರೋದಾ? ಅಂದರೆ ಇದು ಕಾರ್ಪೊರೇಷನ್ ಅವ್ರ ಅಂಗಡಿ ಇದು. ನಾವು ಇಲ್ಲಿ ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದೀವಿ. ಅಂದರೆ ನಿಮ್ಮ ಜನ್ರೇಷನ್, ಹಳೆ ಜನ್ರೇಷನ್ನಿಂದ ಮಾಡ್ಕೊಂಬಂದಿದ್ದೀರಾ? ಇಲ್ಲ, ಹಳೆ ಜನ್ರೇಷನ್ ಅಂತೇನಿಲ್ಲ, ನಾವು ಕೆಲಸ ಕಲಿತು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೂ ರೇಟ್ ಜಾಸ್ತಿ ಆಗೈತಾ ಕಡಿಮೆ ಆಗೈತಾ ಅಂತ? ಇಲ್ಲ, ಹಂಗೆ ಹೇಳಕ್ಕೆ ಬರೋದಿಲ್ಲ. ಅದು ಮಾರ್ಕೆಟಿಗೆ ಬಂದ ಮೇಲೆ ಮಾರ್ಕೆಟಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ಹೂವುಗಳು ಯಾರು ತೊಗೊಂಡಿಲ್ಲ, ಲಾಸ್ ಆಯ್ತು ಅಂದರೆ ಏನು ಮಾಡ್ತೀರಾ ಅಂಕಲ್? ಅದೇ ಕೆಲವು ಟೈಮು ಆ ಥರನೂ ಆಗುತ್ತೆ. ಆಗ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಕಳಿಸ್ಕೊಟ್ಬಿಡ್ತೀವಿ. ಸ್ವಲ್ಪ ಚೆನ್ನಾಗಿರುವಾಗಲೇ ಹೋಗಲ್ಲ ಅಂತ ಗೊತ್ತಾದಾಗ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಕೊಟ್ಟು ಕಳಿಸ್ಬಿಟ್ಟು. ಅವರು ಹಲವು ವರ್ಷಗಳಿಂದ ಇಲ್ಲೇ ಜೀವನ ನಡೆಸುತ್ತಿದ್ದಾರೆ. ಸರ್ಕಾರದ ಅಂಗಡಿಯೇ ಅವರ ಆಶ್ರಯ. ಮಾರಾಟವಾಗದ ಹೂಗಳು ದೇವಾಲಯಕ್ಕೆ ಹೋಗುತ್ತದೆ. ಎಷ್ಟು ವರ್ಷದಿಂದ ಮಾಡ್ತೀರಾ ಅಂಕಲ್ ನೀವು? 25 ವರ್ಷ. 25 ವರ್ಷದಿಂದ ಇದೇ KR ಮಾರ್ಕೆಟ್. ಇದು ಎಷ್ಟು ವರ್ಷ ಆಯ್ತು ಅಂಕಲ್ ಬಿಲ್ಡಿಂಗ್ ಆಗಿ? ಇದಾಯಿತು ಒಂದು 28 ವರ್ಷ ಆಗಿದೆ. ಎಷ್ಟು ಥರ ಫ್ರೂಟ್ಸ್ ಬರ್ತಾವೆ ಅಂಕಲ್? ಇವೆ ಒಂದು 15-20 ಫ್ರೂಟ್ಸ್. ಭಾಳ ಸೇಲ್ ಆಗೋದು ಯಾವುದು? ಭಾಳ ಸೇಲ್ ಆಗೋದ್ರೆ ಆಪಲ್ ಸೇಲ್ ಆಗುತ್ತೆ. ಆ್ಯಪಲ್ ಸೇಲ್ ಆಗುತ್ತೆ. ಕಾಸ್ಟ್ಲಿ ಎಷ್ಟು ಅಂದರೆ ಯಾವುದು? ಕಾಸ್ಟ್ಲಿ ಅಂದರೆ PS ಇದೆ. PS ಇದೆ. ಇದು PS ಅಂಕಲ್. ಇದು ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ಇದು ಜ್ಯೂಸ್ ಕೂಡ ಮಾಡ್ತಾರೆ? ಜ್ಯೂಸ್ ಅಲ್ಲ, ಜಾಸ್ತಿ ಶುಗರ್ ಇರೋದು ತಗೋತಾರ ಅಥವಾ ಏನು? ಶುಗರ್ ಇರೋದು.
ಆದರೆ ಹುಷಾರಿಲ್ಲದವರು ಭಾಳ ಯೂಸ್ ಮಾಡ್ತಾರೆ. ಅದೇ ಥರ ಗ್ರೀನ್ ಆಪಲ್ಲು, ಗ್ರೀನ್ ಆ್ಯಪಲ್ ಅದು ಎಲ್ಲಿಂದ ಬರುತ್ತೆ? ಅದು ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್. ಓಕೆ, ಎಲ್ಲಿಂದ ಬರ್ತಾವೆ ಅಂಕಲ್ ಇವು ಆ್ಯಪಲ್ಸ್, ಆರೆಂಜ್ ಎಲ್ಲ? ಆಪಲ್ ವಾಷಿಂಗ್ಟನ್ನಿಂದ ಬರ್ತದೆ, ಹಾಂ ಹಾಂ. ಪೀಸ್ ಆಸ್ಟ್ರೇಲಿಯಿಂದ ಬರ್ತದೆ, ಡ್ರ್ಯಾಗನ್ ಚೈನಾದಿಂದ ಬರ್ತದೆ. KR ಮಾರ್ಕೆಟ್ ಗದ್ದಲದ ಹಿಂದೆ ಹಣ್ಣು ಮಾರುವವರ ಮೌನ ಹೋರಾಟ ಅಡಗಿದೆ. ಜನರಿಗೆ ಇದು ವ್ಯಾಪಾರ ಮಾತ್ರ, ಆದರೆ ಇವರಿಗೆ ಪ್ರತಿದಿನದ ಬದುಕು ಒಂದು ಕಠಿಣ ಯುದ್ಧ. ಬರೀ ಫ್ಲವರ್ ಮಾರ್ಕೆಟ್ ಅಂದರೆ ಚೆನ್ನಾಗಿರ್ತತಿ, ಚೆನ್ನಾಗಿ ನೋಡೋಕ್ಕಿರ್ತತಿ, ಘಮ ಘಮ ಸ್ಮೆಲ್ ಇರ್ತತಿ, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಡಾರ್ಕ್ ಸೈಡ್ ಏನಂತಂದರೆ, ಈ ಕಡೆ ನೋಡ್ಬೋದು ನೀವು, ಫುಲ್ಲು ಗಲೀಜೈತೆ. ಅಲ್ಲಿ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಇರ್ತೈತೆ, ಇಲ್ಲಿ ಅಷ್ಟೇ ಫುಲ್ ಕೆಟ್ಟ ಸ್ಮೆಲ್ ಬರ್ತೈತಿ. ಕೆಟ್ಟದಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಫ್ಲವರ್ಸ್ನೆಲ್ಲ ಮತ್ತೆ ಏನು ಮಾಡಬೇಕು, ಒಂದು ಕಡೆಗೆ ಹಾಕಿದಾಗ ಇದೆಲ್ಲ ಹಾಗೇ ಆಗುತ್ತಾ. ಮಳೆ ಬಂದರೆ ಈ ಥರ ನೀರು ನಿಂತು ಸೊಳ್ಳೆಗಳು ಆಗ್ತವೆ, ಅದು ಬೇರೆಯವ್ರಿಗೆ ಹೋಗಿ ಕಸಿದಾಗ ಮಲೇರಿಯಾ ಬರ್ಬೋದು, ಡೆಂಗು ಬರ್ಬೋದು. ಇದರಿಂದ ಭಾಳ ಪ್ರಾಬ್ಲಮ್ ಕೂಡ ಇದೆ. ಸುಮಾರು ನಾವು 30 ವರ್ಷದಿಂದ ಮಾಡ್ತಾ ಇದ್ದೀವಿ. 30 ವರ್ಷದಿಂದನೇ ಇಲ್ಲೇ KR ಮಾರ್ಕೆಟಲ್ಲ ಇದ್ದೀರಾ? ಇಲ್ಲೇ ಇದ್ದೀವಿ. ಇಲ್ಲೇ ಬೇರೆ ಕಡೆಗೆ ಎಲ್ಲೂ ಹಾಕಲ್ಲ ನಿಮ್ಮನ್ನ? ಪರ್ಮನೆಂಟ್ ಇಲ್ಲೇ ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ಕೆಲಸ ಬಂದಾಗ 2,500 ಆಯಿತು, ಆಮೇಲೆ 5,000 ಆಯಿತು, 5,000ರಿಂದ ಒಂದೇ ಸಲ 10,000 ಆಯಿತು, 10,000ರಿಂದ 20,000 ಆಯಿತು, ಇವಾಗ 40,000 ಕೊಡ್ತಾರೆ. 40,000 ತಿಂಗಳಿಗೆ? ಇವಾಗ ಮತ್ತೆ ಪೆನ್ಷನ್ನು ಅದರಲ್ಲೇ ಕಟ್ ಮಾಡ್ತಾರಾ ಅಥವಾ ಇನ್ನೂ ಏನು ಹೇಳಲಿಲ್ಲ, ಬರೀ ಪೇಮೆಂಟ್ ಒಂದು ಕೊಡ್ತೀವಿ, ರಿಟೈರ್ಡ್ ಆದರೆ ಏನು ಕೊಡೋಂಗಿಲ್ಲ ಅಂತ ಹೇಳ್ತಾವೆ. ಹೌದಾ? ಇವಾಗ ನಿಮ್ಮ ಅಕೌಂಟಿಗೆ 40,000 ಬೀಳುತ್ತೆ ಅಷ್ಟೇ. ಮತ್ತೆ ಇಷ್ಟು ಕಷ್ಟಪಟ್ಟು ಮಾಡ್ತೀರಲ್ಲ ಇಷ್ಟು ಗಲೀಜೊಳಗಡೆ, ನಿಮಗೆ ಬೇರೆ ಬೆನಿಫಿಟ್ಸ್ ಇಲ್ಲ? ಅದು ಬಿಟ್ಟು ಬೇರೆ ಏನೂ ಇಲ್ಲ. ಗೌರ್ಮೆಂಟ್ ಏನು ಕೇಳೋಕೆ ಹೋಗಿಲ್ಲ. ನಾವು ಕೇಳಿದ್ರೆ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ, ಇನ್ನೇನು ಹೇಳಲ್ಲ. ಇವಾಗ ಈ ಸೊಳ್ಳೆ ಇರ್ತಾವೆ, ಎಲ್ಲ ಕಚ್ತಾವು, ಎಲ್ಲ ಸೊಳ್ಳೆ ಪಲ್ಲೆ ಏನೇ ಕಚ್ಚಿದ್ರು. ಮೊನ್ನೆ ಎಲ್ಲ ಅಡ್ಮಿಟ್ ಆಗಿದ್ದೇವೆ ನಾವು, ಹುಷಾರಿಲ್ಲ. ಏನಾಗಿತ್ತು? ಹಾರ್ಟ್ ಪೇಷಂಟ್ ನಾವು. ನೋಡಿ, ಇಂಥ ಕೆಲಸ ಎಲ್ಲ ಮಾಡಿ ಹಾಸ್ಪಿಟ್ಲಲ್ಲೂ ಒಂದು 15-20 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಏನು ಮಾಡಲಿಲ್ಲ. ಇದು ಕಷ್ಟ ಆಗುತ್ತಲ್ಲ? ಕಷ್ಟ ಆಗುತ್ತೆ, ಯಾರು ಕೇಳೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಮೇಸ್ತ್ರಿನೇ ಕೇಳ್ದೆ ಸಂಬಳ ಬರುತ್ತಲ್ಲ, ಇನ್ನೇನು ನಿಮಗೆ ಕೆಲಸ ಮಾಡಬೇಕು ಅಂತ ನಮಗೆ ಒತ್ತಾಯ ಮಾಡ್ತಾರೆ. ದಿನಕ್ಕೆ ಎಷ್ಟು ಲೋಡ್ ಆಗುತ್ತೆ ಗಾಡಿ? ದಿನಕ್ಕೆ ಒಂದು 7-10 ಗಾಡಿ ಆಗುತ್ತೆ ಡೈಲಿ. 10 ಲೋಡು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಬೆಳಿಗ್ಗೆ 7 ಗಂಟೆಯಿಂದ. 7 ಗಂಟೆಯಿಂದ? ಬೆಳಿಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೂ. 2 ಗಂಟೆವರೆಗೂ. ಆಮೇಲೆ ತಿರ್ಗಾ ನಮ್ಮದು ಡ್ಯೂಟಿ ಮುಗೀತು. ಆಮೇಲೆ ಸೆಕೆಂಡ್ ಶಿಫ್ಟ್ 2 ಗಂಟೆಗೆ ಬಂದು 2:30ಯಿಂದ ಸಂಜೆ 8 ಗಂಟೆವರೆಗೂ ಮಾಡ್ತಾರೆ. ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಗಲೀಜು ಯಾಕೆ ಜನ ಕೇಳ್ತಿಲ್ವಾ? ಕೇಳೋದಿಲ್ಲ, ಯಾರು ಮಾಡ್ತಾರೆ? ನೋಡು, ತಂದು ಎಲ್ಲ ಬಚ್ಚ ಮಾಡ್ತಾರೆ. ಒಳಗಡೆಯಿಂದ ತಿಂದಿರೋದೆಲ್ಲ ತಂದು ಇಲ್ಲೇ ಹಾಕ್ತಾರೆ. ನಾವು ಕೇಳೋಕೆ ಹೋದ್ರೆ ನಮ್ಮ ಮೇಲೆ ಜಗಳ ಮಾಡೋಕ್ಕೆ ಬರ್ತಾರೆ. ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಗೆ ಒಳ್ಳೇದು ಮಾಡಬೇಕಂದ್ರೆ ನಾವು ಗಲೀಜು ಮಾಡಬಾರ್ದು. ಬಟ್ ಒಂದು ಬುಟ್ಟಿ ಇಟ್ಕೊಂಡು, ಬಕೆಟ್ ಇಟ್ಕೊಂಡು ಅದರಲ್ಲಿ ಹಾಕ್ಕೊಂಡು ಇದು ಕಸ ಗಾಡಿಗೆ ಹಾಕಿದ್ರೆ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ ಆಗುತ್ತೆ. ಅಷ್ಟು ಹೇಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ಎಲ್ಲ ಮದುವೆ ಮಾಡಿದ್ದೀನಿ. 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ನಮ್ಗೆ ಹಾರ್ಟ್ ಪೇಷಂಟು, ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ. ರೆಸ್ಟ್ ತಗೊಳ್ಳೋಣ ಅಂತ ಹೇಳಿದ್ರೆ ರೆಸ್ಟ್ ತೊಗೊಂಡ್ರೆ ಆಬ್ಸೆಂಟ್ ಕಟ್ ಆಗುತ್ತೆ. ನಾವು ಕಾಣೋದು ಕೇವಲ ಮಾರುಕಟ್ಟೆ, ಆದರೆ ಇದರ ಹಿಂದೆ ಯಾರದೋ ರಕ್ತ, ಬೆವರು, ಜೀವ ಇದೆ. ಇವರು BBMP ಕಾರ್ಮಿಕರು, ನಗರ ಉಸಿರಾಡೋಕ್ಕೆ ಕಾರಣವಾಗಿರುವವರು.